ಇವತ್ತು ನಮ್ಮ ಹೋಟ್ಲಲ್ಲಿ ಸಿಂಪಲಾಗಿ ರಸ ಮಾಡ್ತೀನಿ. ಬರೀ 5 ನಿಮಿಷ ಸಿಂಪಲಾಗಿ ಮಾಡೋದು, ತಿನ್ನೋದು. ಏನು ರಸ ಮಾಡೋಕ್ಕೆ ಅದು ಬೇಕು ಇದು ಬೇಕು ಇದು ಬೇಕು ಅಂತಾರೆ, ಏನೂ ಬೇಕಿಲ್ಲ. ರುಬ್ಬಿರೋದು ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ. ಮನೇಲಿ ಯಾವ ಸಾರು ಮಾಡಲಿ, ಈ ಸಾರು ಮಾಡಲ ಆ ಸಾರು ಮಾಡಲ ಅಂತಾರೆ. ಏನಿಲ್ಲ, ಇದು 5 ನಿಮಿಷದ ಕೆಲಸಪ್ಪ. ಊಟ ಮಾಡೋಕ್ಕೆ ಒಂಚೂರು ಅನ್ನ ರಸ ಮಾಡ್ಕೊಂಡ್ರು ಮುಗಿದೋಯ್ತು. ಈಗ ನೋಡಿ ರಸ ರೆಡಿ, ಘಮ ಘಮ ಅಂತದೆ. ಓಹೋ ಸೂಪರು ಚೆನ್ನಾಗಿದೆ. ಒನ್ ಮೋರ್ ಅಂತಾರಲ್ಲ, ಆ ಥರ ಇದೆ ಇದು. ಉಂಡುಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಮಡಿಕೊಂಡ ಅಂದರೆ ಒಳ್ಳೆ ಆರೋಗ್ಯ ಆಯ್ತದೆ. ನಮ್ಮ ಹೆಸರು ಕೆಂಪಮ್ಮ. ಇದು PWD KR ಸರ್ಕಲ್ ಬಿಟ್ಟರೆ ಈ ಕಡೆ ಬೆಸ್ಕಮ್ಮು, ಇತ್ತ ಕಬ್ಬನ್ ಪಾರ್ಕು. ಒಳಗಡೆ ರೈಟಿಗೆ ಬಂದರೆ ಗೇಟ್, ದೊಡ್ಡ ಗೇಟ್ ಇದೆ, ಒಳಗಡೆ ಕೆಂಪಮ್ಮ ಹೋಟೆಲ್ ಅಂತ. ಈಗ ನಾವು ಇಷ್ಟು ಜನಕ್ಕೆ ಊಟ ಕೊಡ್ತೀವಿ, ಇಷ್ಟು ಜನಕ್ಕೆ ಕೆಲಸ ಕೊಡ್ತೀವಿ ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಊಟ ಜನ ಒಂದೇ ಐಟಮ್ ತಿಂದು ಬೇಜಾರು ಮಾಡ್ತಾರಲ್ಲ, ಅದಕ್ಕೆ ಥರ ಅಡುಗೆ ಮಾಡೋಣ ಅಂತ. ಒಂದೊಂದು ದಿವಸ ವಾಂಗಿಬಾತು, ಪುಳಿಯೋಗರೆ, ದೋಸೆ, ಉಪ್ಪಿಟ್ಟು, ಚಿತ್ರಾನ್ನ, ಬಿಸಿಬೇಳೆ ಬಾತು, ಪೊಂಗಲ್ಲು, ಗೋಧಿ ಮಂಜೂರಿ ಅವೆಲ್ಲ ಮಾಡ್ತಾಯಿರ್ತೀವಿ. ಇವತ್ತು ನಮ್ಮ ಹೋಟ್ಲಲ್ಲಿ ಸಿಂಪಲಾಗಿ ರಸ ಮಾಡ್ತೀನಿ. ಬರೀ 5 ನಿಮಿಷ ಸಿಂಪಲಾಗಿ ಮಾಡೋದು, ತಿನ್ನೋದು. ಬನ್ನಿ ಮಾಡೋಣ. ರಸ ಮಾಡ್ತೀನಿ. ಒಂದು kg ಅನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಬೇಳೆ ಹಾಕಲ್ಲ, ಹಂಗೆ ಮಾಡ್ತೀನಿ, ನೋಡ್ತಾಯಿರ್ರಿ. ನೋಡಿ, 1-2 ಸ್ಪೂನು ಮೆಣಸು ಸಾಕಷ್ಟೇ. ಸ್ವಲ್ಪ ಬಿಸಿ ಮಾಡೋಣ. ಬಿಸಿ ಮಾಡಬೇಕು, ಯಾವುದಕ್ಕೂ ಬಿಸಿ ಮಾಡಿದ್ರೆ ಏನು ಮಾಡಿದ್ರು ಕೆಡಲ್ಲ. ನೋಡಿ, 2 ಸ್ಪೂನ್ ಜೀರಿಗೆ ನೋಡಿ ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. 4 ಮೆಣಸಿನ್ಕಾಯಿ ಹಾಕೋಣ ಸಾಕು. ಒಗ್ಗರಣೆಗೆ ಹಾಕೋಬೇಕಲ್ಲ, ಒಂದು 4 ಮೆಣಸಿನ್ಕಾಯಿ ಹಾಕ್ತೀನಿ. ಗುಂಟೂರು ಹಾಕ್ಬೋದು, ಬಾಡಿಗೆನಾರು ಹಾಕ್ಬೋದು. ಖಾರದ ಮೆಣಸಿನ್ಕಾಯಿ ಇದೆ ಇದು ಸ್ವಲ್ಪ, ಅದಕ್ಕೆ ಒಂದು 4 ಮೆಣಸಿನ್ಕಾಯಿ ಹಾಕ್ತೀನಿ. ಒಂದು ಸ್ವಲ್ಪ ಕರಿಬೇವು, ಅದೆಲ್ಲ ಮತ್ತೆ ಒಗ್ಗರಣೆಗೆ ಹಾಕ್ಬೇಕು. ಸ್ವಲ್ಪ ಸಾರು ಟೇಸ್ಟ್ ಆಗೋಕ್ಕೆ ನೋಡಿ ಬಿಸಿ ಮಾಡ್ಕೋಬೇಕು. ಆಮೇಲೆ ಒಗ್ಗರಣೆಗೆ ನಾನು ತೋರಿಸ್ತೀನಿ ಏನೇನು ಅಂತ. ಒಂದು ಅರ್ಧ ಬೆಳ್ಳುಳ್ಳಿ ಸಾಕಷ್ಟೇ. ಅರ್ಧ ಸ್ಪೂನು ಟೊಮೊಟೊ, ಅರ್ಧ ಸ್ಪೂನು ಬೆಳ್ಳುಳ್ಳಿ, ಅರ್ಧ ಸ್ಪೂನು ಕರಿಬೇವು ಎಲ್ಲ ಹಾಕ್ಕೊಂಡಿನಿ. ಈಗ ಮಿಕ್ಸಿಗೆ ಹಾಕ್ತೀನಿ ನೋಡಿ. ಸ್ವಲ್ಪ ಬಂದಿದ್ದೀನಿ, ರುಬ್ಬಿದ್ದೀನಿ, ಮಾಡ್ತೀನಿ ನೋಡಿ. ಫಸ್ಟು ಸ್ವಲ್ಪ ಎಣ್ಣೆ, 2 ಸ್ಪೂನು. ಏನು ರಸ ಮಾಡೋಕ್ಕೆ ಅದು ಬೇಕು ಇದು ಬೇಕು ಅಂತಾರೆ, ಏನೂ ಬೇಕಿಲ್ಲ. ನೋಡಿ, ಒಂದೇ 1 ಸ್ಪೂನು ಸಾಸಿವೆ ಹಾಕಿದ್ದೀನಿ. ಇನ್ನೂ ಚಟಪಟ ಅಂದಿಲ್ಲ, ಅದು ಚಟಪಟ ಅಂದು ಇದು ಸಾಸಿವೆ ಘಮ 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 ಅನ್ಬೇಕು ರಸ. ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ, ಚಟಪಟ ಅಂತ ಐತೆ ಅದು. ಇದು ನೋಡಿ, 4 ಬೆಳ್ಳುಳ್ಳಿ ಹಾಕ್ತೀನಿ, ಲಜ್ಬಿಟ್ಟು ಹಾಕೋಣ, ಚೆನ್ನಾಗಿರುತ್ತೆ. ಚೆನ್ನಾಗಿ ರೋಸ್ಟ್ ಆಯ್ತಾ ಇರಲಿ, ಇದಂಗೆ ವಡವ ಅಂತ. ಎಲ್ಲರೂ ಮಾಡಲಾ ಬಿಡ್ಲಾ ಅಂತಾರೆ ನೋಡಿ. ಒಂದೇ 1 ಸೆಕೆಂಡಲ್ಲಿ ಮಾಡಿಬಿಡ್ತೀನಿ. ಎಲ್ಲ ನೋಡ್ಕೊಳ್ಳಿ. ಒಂದೇ 3 ಹಸಿಮೆಣಸಿನ್ಕಾಯಿ ಹಾಕ್ತೀನಿ, ಜಾಸ್ತಿ ಬೇಡ, ಖಾರ ಆಗುತ್ತೆ ರಸ. ನೋಡಿ, ಘಮ ಘಮ ಅಂತ ಐತೆ. ಇಲ್ಲಿಗೇ ಒಂದೆರಡು ಒಣಮೆಣಸಿನ್ಕಾಯಿ. ಯಾಕೆ ಅಂದರೆ ಇದು ಖಾರ ಮೆಣಸಿನ್ಕಾಯಿ. ಬಾಡಿಗೆ ಮೆಣಸಿನ್ಕಾಯಿ ಆದರೆ ಜಾಸ್ತಿ ಹಾಕ್ಬೋದು. ಇದು ಖಾರ ಮೆಣಸಿನ್ಕಾಯಿ ಅಲ್ಲ, 2 ಪೀಸ್ ಹಾಕ್ತೀನಿ. ಒಂದೇ ಒಂಚೂರು ಟೊಮೊಟೊ ಹಾಕ್ತೀನಿ ನೋಡಿ. ಚೆನ್ನಾಗೆ ಚೊರ ಅಂತ ಇರೋದೆ ನೋಡಿ. 5 ನಿಮಿಷ ಬಡ ಅಂತ ನೋಡಿ. ಒಂದೇ ಒಂಚೂರು ಅರಿಶಿನ ಹಾಕ್ತೀನಿ, 1 ಸ್ಪೂನು. ಒಂದೇ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಒಂದೇ ಒಂದು ಅರ್ಧ ಸ್ಪೂನು, ಜಾಸ್ತಿ ಬೇಡ. ರುಬ್ಬಿರೋದು ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ. ಅಲ್ಲ, ನಾವು ಅಂದರೆ ಸ್ವಲ್ಪ ಮಾಡ್ತಾಯಿದ್ದೀವಿ, ಜಾಸ್ತಿ ಮಾಡೋರು ಒಂದು ಅರ್ಧ ಮಾಡ್ಬೋದು. ಸ್ವಲ್ಪ ರುಬ್ಬಿರೋದು ಬಾರಿಸ್ತಾಯಿದ್ದೀನಿ. ಏನು ಸ್ವಲ್ಪ ಹುಳಿ, ಆದರೆ ಘಾಟಿದೆ, ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರು, ಜಾಸ್ತಿ ಏನು ಬೇಡ. ಒಂದೇ ಒಂಚೂರು ಬೆಲ್ಲ ಹಾಕ್ತೀನಿ, ಯಾಕೆಂದರೆ ಬೆಲ್ಲ ಹಾಕಲೇಬೇಕು, ಹಾಕ್ತೀನಿ. ಒಂದೇ ಒಂದು ಹೆಬ್ಬೆಟ್ಟು ಗಾತ್ರ, ಜಾಸ್ತಿ ಏನು ಬೇಡ. ಇದೆಲ್ಲ ಚೆನ್ನಾಗೆ ಕುಡಿದ್ರೆ 1 ಲೋಟ ಕಫ ಎಲ್ಲ ಹೋಗುತ್ತೆ, ಕೆಮ್ಮಳೋಗುತ್ತೆ. ಗಂಟ್ಲು ಎಲ್ಲ ಏನು ಇದ್ರೂ, ಶೀತ ಕೆಮ್ಮಳು ನೆಗಡಿ ಇದ್ರೂ ಕಿತ್ಕೊಂಡು ಹೋಯ್ತಾಗ್ತದೆ. ಇಲ್ಲ ನೀವು ಅನ್ನಕ್ಕೆ ಹಾಕಾರು ತಿನ್ಬೋದು, ಸೂಪರಾಗೈತೆ. ನೋಡ್ತಾಯಿರಿ. ಯಾಕೆ ಗೊತ್ತಾ, ಬೇಳೆ ಹಾಕ್ಬೇಕು, ಅದು ಹಾಕ್ಬೇಕು, ಇದು ಹಾಕ್ಬೇಕು ಅಂತಾರೆ. ಏನೂ ಹಾಕೋಂಗಿಲ್ಲ. ಅನ್ನಕ್ಕೆ ಹಾಕ್ಕೊಂಡು ಇಲ್ಲ ಲೋಟಕ್ಕೆ ಹಾಕ್ಕೊಂಡು ಕುಡಿತಾಯಿರಿ, ಸೂಪರಾಗಿರುತ್ತೆ. ಒಂದೇ ಒಂದು ಕಪ್ಪಷ್ಟು ನೀರು ಹಾಕ್ತೀನಿ. 3 ಜನ ಏನೋ ಒಂದು 5 ಜನ ಊಟ ಮಾಡ್ಬೋದು ಮನೇಲಿ.
ಯಾವ ಸಾರು ಮಾಡಲಿ, ಈ ಸಾರು ಮಾಡಲ, ಆ ಸಾರು ಮಾಡಲ ಅಂತಾರೆ. ಏನಿಲ್ಲ, ಇದು 5 ನಿಮಿಷದ ಕೆಲಸಪ್ಪ. ಊಟ ಮಾಡೋಕ್ಕೆ ಒಂಚೂರು ಅನ್ನ ರಸ ಮಾಡ್ಕೊಂಡ್ರು ಮುಗ್ದೋಯ್ತು. ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದು ಬಾಕ್ಸ್ಗೆ ಹಾಕ್ಕೊಂಡ್ರು ಸರೋಯ್ತು. ಅನ್ನ ಮಾಡ್ಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ. ಇದು ಊಟ ಮಾಡ್ಬೋದು. ಅರ್ಧ ಲೀಟ್ರು ನೀರು ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ, ಚೆನ್ನಾಗಿರುತ್ತೆ. ಎಲ್ಲ ಐಟಮ್ ಎಲ್ಲ ಹಾಕಿದ್ದೀನಿ. ಬೇಳೆ ಏನು ಹಾಕಿಲ್ಲ, ಬೇರೆ ಏನೂ ಹಾಕಿಲ್ಲ. ನೋಡಿ, ನೀವು ಮನೇಲೂ ಮಾಡಿ ನಿಮ್ಮ ಮನೆ ಮಕ್ಕಳಿಗೆ ಕೊಡಿ, ಸೂಪರಾಗಿರುತ್ತೆ. ಇದು ರಸ 2 ಥರ ಮಾಡ್ತೀವಿ ಹೋಟ್ಲಲ್ಲಿ. ಅಂದರೆ ಎಲ್ಲ ಈಗ ಬೇಸಿಗೆಲ್ಲ ಯಾರು ಜಾಸ್ತಿ ಖಾರ ತಿನ್ನಲ್ಲ, ರಸ ಅನ್ನಮ್ಮ ಕೊಡು ಅಂತಾರೆ. ಎಲ್ಲ ಆಫೀಸ್ ವಿಧಾನಸೌಧ ಇಕ್ಕಸೌಧ ಒಳ್ಳೆ ರಸ ಸಪ್ರೇಟಾಗಿ ಒಂದು ಮಾಡ್ತೀವಿ, ಬೇರೆ ಒಂದು ಮಾಡ್ತೀವಿ. 2 ಥರ ರಸ ಮಾಡ್ತೀವಿ, ಚೆನ್ನಾಗಿರುತ್ತೆ. ಅನ್ನ ರಸನೇ ಸೂಪರ್ ನಮ್ಮಲ್ಲಿ, ಚೆನ್ನಾಗಿದೆ. ತಿನ್ನಿ ಉಣ್ಣಿ ಹಾಕಿ ಚೆನ್ನಾಗಿರುತ್ತೆ. ನಿಮಗೆ ಬೇಕಾದ್ರೆ ಒಂದು ಲೋಟ ತೊಗೊಂಡೋಗಿ ಕುಡೀರಿ ಮನೇಲಿ, ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ರಸ ಮಾಡ್ತೀವಿ ಇಷ್ಟೊಂದ. ನಿಮ್ಮ ಮನೆಗೆ ಮಾಡ್ಕೊಬೇಕಂದ್ರೆ ಸಿಂಪಲಾಗಿ ಇಷ್ಟು ಮಾಡ್ಕೊಳ್ಳಿ ಸಾಕು. ನಾವು ಮಾಡೋದೆಲ್ಲ ದೊಡ್ಡ ದೊಡ್ಡ ಅಡುಗೆ. ಇಲ್ಲಿ ಮನೆಗೆ ಬೇಕು ಅಂದರೆ ಚಿಕ್ಕ ಚಿಕ್ಕ ಅಡುಗೆ, ಗಂಡ ಹೆಂಡತಿ ಮಕ್ಕಳಿಗೆ ಬೇಜಾನು ಆಯ್ತದೆ. ನೀವೇನಾರ ಕೆಲ್ಸಕ್ಕೆ ಹೋಗ್ಬೇಕು, ಕಾರ್ಯಕ್ಕೆ ಹೋಗ್ಬೇಕು ಅಂದರೆ ಅರ್ಜೆಂಟಾಗಿ ಈ ಥರ ಮಾಡ್ಕೊಳ್ಳಿ, ಕೆಲ್ಸಕ್ಕೆ ಹೋಗ್ತಾರ್ರಿ. ಜಾಸ್ತಿ ಕುದಿಬಾರ್ದು, ಸಾಕಿಷ್ಟೇ. ಅನ್ನಕ್ಕೆ ಹಾಕ್ಕೊಳ್ಳೋಣ, ಅನ್ನ ತಿಂತಾರನ್ನ ಸೂಪರಾಗಿರುತ್ತೆ. ನೋಡಿ, ಒಂದು ಸ್ವಲ್ಪ ಟೇಸ್ಟ್ ನೋಡಿ ಎಲ್ಲರೂ ಈ ಥರ ಮಾಡಿ ನಿಮ್ಮ ಮನೆಗಳಲ್ಲಿ ಊಟ ಮಾಡಿ ನಮಗೂ ಒಂದು ಮಾತು ಹೇಳಿ, ಚೆನ್ನಾಗಿದೆ ಕೆಂಪಮ್ಮ ಅಂತ. ಕೆಂಪಮ್ಮ ರಸ ಅಂತಲೇ ಅಂದ್ಕೊಳ್ಳಿ, ಕ್ವಾಟ್ಲೆ ಕೆಂಪಮ್ಮ ಅಂತಾರೆ. ಇವಾಗ ಕೆಂಪಮ್ಮ ರಸ, ಕೆಂಪಮ್ಮ ಒಬ್ಬಟ್ಟು ಅಂದ್ಕೊಳ್ಳಿ. ನೋಡಿ ಚೆನ್ನಾಗಿದೆ, ಆಗೋಯ್ತು. ಇನ್ನೇನಷ್ಟೇ. ಕೊತ್ತಂಬರಿ ಹಾಕ್ತೀನಿ ನೋಡಿ, ಕೊತ್ತಂಬರಿ ಮರ್ತಿದ್ದೆ, ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಅಷ್ಟೇ, ಅನ್ನಕ್ಕೆ ಹಾಕ್ಕೊಳ್ಳಿ, ತಿಂತಾಯಿರಿ. ಈಗ ನೋಡಿ ರಸ ರೆಡಿ, ಘಮ ಘಮ ಅಂತದೆ. ಬನ್ನಿ ಊಟ ಮಾಡಿ. ಬಟ್ಲಿಗೆ ಹಾಕ್ತೀನಿ, ನೀವು ಹಿಂಗೆ ಮಾಡ್ಕೊಳ್ಳಿ. ಘಮ ಘಮ ಅಂತೈತೆ. ಓಹೋ, ಸೂಪರು, ಚೆನ್ನಾಗಿದೆ ನೋಡಿ. ಹೆಂಗಿದೆ ರಸ, ಕೊಡ್ದು ನೋಡಿ, ಮಜಾ ಮಾಡಿ. ಅನ್ನ ತಟ್ಟೆಗೆ ಹಾಕ್ಕೊಂಡಿದ್ದೀವಿ, ರಸ ರೆಡಿ ಇದೆ, ಹಾಕ್ಕೋತೀನಿ ಮೇಲೆ. ನೋಡಿ ರಸ ಮಾಡಿದ್ದೀನಿ, ಸೂಪರಾಗಿದೆ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ರಸ ತಿಂತಾಯಿದ್ರೆ ಮೈಯಲ್ಲಿ ನೀರೆಲ್ಲ ಕಿತ್ಕೊಂಡು ಹೋಯ್ತಾ ಇರ್ತದೆ. ಉಂಡುಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಮಣಿಕೊಂಡ ಅಂದರೆ ಒಳ್ಳೆ ಆರೋಗ್ಯ ಆಯ್ತದೆ. ನೋಡಿ ನಾನು ತಿಂತಾಯಿದ್ದೀನಿ, ನೀವು ಬನ್ನಿ ತಿನ್ನಿ, ಸೂಪರು. ಈ ಥರ ಮಾಡಿ ನಿಮ್ಮ ಮಕ್ಳಿಗೂ ಕೊಡಿ, ನೀವು ತಿನ್ನಿ. ಸೂಪರು ಗೊತ್ತಾಯ್ತಾ? ನೋಡಿ ಹೆಂಗಿದೆ ಅಂತ. ನೀವು ಇದೇ ಥರ ಮಾಡಿ ಕೆಂಪಮ್ಮನಿಗೆ ಒಂದು ಮಾತು ಹೇಳಿ.